ಇನ್ನು ಅಧಿವೇಶನ 2 ದಿವಸ ವಿಸ್ತರಣೆ ಆಗುತ್ತಾ? ಮುಖ್ಯಮಂತ್ರಿಗಳು ಹುಷಾರಿಲ್ಲ. ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಉತ್ತರ ಕೊಡಬೇಕು, ಆದರೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಏನು ಅಂತಂದರೆ ಅವರು ಸೋಮವಾರ ಸದನದಲ್ಲಿ ಉತ್ತರ ನೀಡಬಹುದು ಅನ್ನುವಂಥದ್ದು. ಹಾಗೇನಾದರೂ ಆಯಿತು ಅಂತಂದರೆ 2 ದಿವಸ ಅಧಿವೇಶನ ಮುಂದಕ್ಕೆ ಹೋಗುತ್ತೆ, ಅಂದರೆ ಕಂಟಿನ್ಯೂ ಆಗುತ್ತೆ. ಇವತ್ತು ಉತ್ತರ ಕೊಡಬೇಕಾಗಿದ್ದಂಥ CM ಸಿದ್ದರಾಮಯ್ಯ ಅವ್ರಿಗೆ ಹುಷಾರಿಲ್ಲ, ಹಾಗಾಗಿ ಇವತ್ತು ಉತ್ತರ ಕೊಡೋಕ್ಕಾಗಲ್ಲ. ಉತ್ತರ ಕೊಡೋಕ್ಕಾಗಲಿಲ್ಲ ಅಂತಂತಂದರೆ ಬಹುಶಃ ಅವರು ಸೋಮವಾರ ಉತ್ತರ ಕೊಡಬಹುದು. ನಿನ್ನೆ ರಾತ್ರಿ 11:30 ತನಕ ಕೂಡ ಅವರು ಚರ್ಚೆ ಮಾಡಿದರು. CM ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದರು. ಬೆಳಗ್ಗೆ 9:30ಕ್ಕೆ ಕಾರ್ಯಕಲಾಪ ಸಲಹಾ ಸಮಿತಿಯ ಸಭೆ ಇತ್ತು. ಇನ್ನೊಂದೇನು ಅಂತಂದರೆ ಇದೆಲ್ಲದರ ನಡುವೆ ಅವರ ಆರೋಗ್ಯ ಕೂಡ ಸ್ವಲ್ಪ ಕೆಟ್ಟಿದೆ ಅಂತ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಹುಶಃ ಅಧಿವೇಶನ ಅವಧಿ ವಿಸ್ತರಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಹಲವಾರು ವಿಚಾರಗಳ ಬಗ್ಗೆ ಕೇಂದ್ರದ ಜೊತೆಗೆ ಸಮರ ಸಾರ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡೋಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ನಿರ್ಣಯವನ್ನು ಕೂಡ ಅಂಗೀಕರಿಸಲಾಗಿದೆ. ಕೇಳಿದ್ದು BJP ನಾಯಕರು ಇದನ್ನೇ, ನೀವು ನಿರ್ಣಯ ಅಂಗೀಕರಿಸಿದ್ರಲ್ಲ, ಅಂಗೀಕರಿಸಿ, ಆದರೆ ಅಜೆಂಡಾದಲ್ಲಿ ಇತ್ತ ಅದು ಇಲ್ಲದೇ ನೀವು ಕಳ್ಳರ ರೀತಿಯಲ್ಲಿ ಏಕಾಏಕಿ ಯಾಕೆ ಈ ರೀತಿ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅಶೋಕ್ ಎತ್ತಿದ್ರು. ನೀವೇನು ಮಾಡ್ತೀರಿ ಮಾಡಿ, ಎಲ್ಲ ವಿವರಗಳನ್ನು ಇಟ್ಕೊಂಡು ನಾವು ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಕೂಡ ವಿಜಯೇಂದ್ರ ಘೋಷಣೆ ಮಾಡಿದರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇವತ್ತು ರಾಜಭವನ ಚಲೋ ನಡೀತಾ ಇದೆ. ಏನೇನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ಸ್? ಇವತ್ತು ಬೆಳಗ್ಗೆ ವಿಧಾನಸಭೆ ಕಲಾಪ ಆರಂಭವಾದ ತಕ್ಷಣ ಒಂದಷ್ಟು ಹೊತ್ತು ಕಲಾಪದಲ್ಲಿ ಪಾಲ್ಗೊಳ್ಳುವಂತಹ ಬಿಜೆಪಿ ಶಾಸಕರು ನಂತರ ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರು ಕೊಡುವಂತಹ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ನಿನ್ನೆ ರಾಜ್ಯದ ಬಿಜೆಪಿ ನಾಯಕರು ಹೇಳಿದಂತಹ ರೀತಿಯಲ್ಲಿ ಒಂದು ದೇವಸ್ಥಾನಗಳ ವಿಚಾರವಾಗಿ ರಾಜ್ಯ ಸರ್ಕಾರ ತಂದಿರುವಂತಹ ಧಾರ್ಮಿಕ ದತ್ತಿ ವಿಧೇಯಕ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಆರೋಪವನ್ನ ಹೊರಿಸಿ ಅಂತ ಬಿಜೆಪಿಯವರೇನು ಆರೋಪ ಮಾಡ್ತಿದ್ದಾರೆ, ಆ ವಿಚಾರವಾಗಿ ನಿನ್ನೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿರುವಂತಹ ನಿರ್ಣಯ, ಇದು ಎರಡು ವಿಚಾರವನ್ನು ಕೂಡ ಹೊಸದಾಗಿ ಸೇರಿಸಿಟ್ಟುಕೊಂಡು ಇದರ ಜೊತೆಗೆ ಈ ಹಿಂದೆ ಅವರು ನಿರ್ಧಾರ ಮಾಡಿದಂತಹ ರೀತಿಯಲ್ಲಿ ದಲಿತ ಮತ್ತು ಉಳಿದಂತಹ ವರ್ಗಗಳಿಗೆ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನುವಂಥ ಒಂದು ಆರೋಪ ಏನಿತ್ತು, ಆ ವಿಚಾರ ಒಟ್ಟು 3-4 ವಿಚಾರಗಳನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ದೂರನ್ನ ನೀಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ತೀರ್ಮಾನವನ್ನು ಮಾಡಿಕೊಂಡಿದೆ. ಕಲಾಪ ಆರಂಭವಾಗಿ ಒಂದಷ್ಟು ಹೊತ್ತು ಅಂದ್ರೆ ಬಿಜೆಪಿ ಈ ಹಿಂದೆ ನಿನ್ನೆವರೆಗೂ ಮಾಡಿಕೊಂಡಂತಹ ತೀರ್ಮಾನದ ಪ್ರಕಾರವಾಗಿ ಇವತ್ತು ಬೆಳಗ್ಗೆ ಬಜೆಟ್ನ ಮೇಲಿನ ಚರ್ಚೆಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾರೆ. ಹಾಗಾಗಿ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ಉತ್ತರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಸಭಾತ್ಯಾಗವನ್ನು ಮಾಡಿ ಅಲ್ಲಿಂದ ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ಪಾದಯಾತ್ರೆ ಮುಖಾಂತರ ತೆರಳಿ ರಾಜ್ಯಪಾಲರಿಗೆ ದೂರು ಕೊಡುವಂಥದ್ದು ಬಿಜೆಪಿ ಉದ್ದೇಶವಾಗಿತ್ತು. ಆದರೆ ಇವತ್ತು ನಿನ್ನೆ ತಡರಾತ್ರಿಯ ಬೆಳವಣಿಗೆಯಲ್ಲಿ ಅಧಿವೇಶನವನ್ನ 1 ಅಥವಾ 2 ದಿನಗಳ ಕಾಲ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆಯಲ್ಲೂ ಕೂಡ ರಾಜ್ಯ ಸರ್ಕಾರ ಇದೆ. ನಿರೀಕ್ಷಿತ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬಜೆಟ್ ಮೇಲಿನ ಉತ್ತರವನ್ನ ಕೊಡುವಂತಹ ಒಂದು ಸಾಧ್ಯತೆಗಳು ಕಡಿಮೆ ಇದೆ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಅನಾರೋಗ್ಯದ ಕಾರಣಕ್ಕಾಗಿ ಸದನಕ್ಕೆ ಹಾಜರಾಗುವಂತಹ ಸಾಧ್ಯತೆಯೂ ಕೂಡ ಕಡಿಮೆ ಇದೆ. ಹಾಗಾಗಿ ಒಂದು ವೇಳೆ ಅಂತಹದ್ದೇನಾದ್ರೂ ಆದ್ರೆ ಇವತ್ತು ಒಂದಷ್ಟು ಹೊತ್ತು ಕಲಾಪದಲ್ಲಿ ಪಾಲ್ಗೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಪಾದಯಾತ್ರೆ ಮುಖಾಂತರ ರಾಜ್ಯಪಾಲರಿಗೆ ದೂರು ನೀಡುವಂತಹ ಸಾಧ್ಯತೆಗಳಿದೆ. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಹೊರಿಸಿ ಬಿಜೆಪಿ ಮತ್ತು ಜೆಡಿಎಸ್ ದೂರನ್ನ ನೀಡೋದಕ್ಕೆ ತೆರಳುತ್ತಾ ಇರುವಂತದ್ದು. ಬಜೆಟ್ ಮೇಲಿನ ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಸುಳ್ಳು ಆರೋಪವನ್ನು ಹೊರಿಸಿ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಿದೆ ಅನ್ನುವಂಥದ್ದು ಬಿಜೆಪಿ ಆರೋಪ ಆಗಿರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುವಂತಹ ಒಂದು ಭಾಗವಾಗಿ ಇವತ್ತು ಸದನವನ್ನ ಬಹಿಷ್ಕಾರ ಮಾಡಿ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.